ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಹ್ಯಾದ್ರಿ. ನಾನು ಭೂಮಿಕಾ. ಹೊಸನಗರ ವಿಧಾನಸಭಾ ಕ್ಷೇತ್ರ ಮರುಸ್ಥಾಪನೆಗೆ ಆಗ್ರಹ. ಏಪ್ರಿಲ್ 5-6ರಂದು ಬೃಹತ್ ಪಾದಯಾತ್ರೆ, ಸ್ಟಿಕ್ಕರ್ ಅಂಟಿಸುವ ಅಭಿಯಾನ ಆರಂಭ. ಶಿವಮೊಗ್ಗ ಜಿಲ್ಲೆಯ ಹೊಸನಗರ ವಿಧಾನಸಭಾ ಕ್ಷೇತ್ರ ಮರುಸ್ಥಾಪನೆಗೆ ಒತ್ತಾಯ ಜೋರಾಗಿದೆ. ಇದರ ಭಾಗವಾಗಿ ಏಪ್ರಿಲ್ 5 ಮತ್ತು 6ರಂದು ಬೃಹತ್ ಪಾದಯಾತ್ರೆ ನಡೆಯಲಿದೆ. ಈ ಹಿನ್ನೆಲೆ ರಿಪ್ಪನ್ಪೇಟೆಯಲ್ಲಿ ವಾಹನಗಳಿಗೆ ಸ್ಟಿಕ್ಕರ್ ಅಂಟಿಸುವ ಅಭಿಯಾನಕ್ಕೆ ಚಾಲನೆ ನೀಡಲಾಗಿದೆ. ಕ್ಷೇತ್ರ ಮರುಸ್ಥಾಪನೆಗೆ ಜನ ಬೆಂಬಲ ಕೋರಲು ಈ ಅಭಿಯಾನ ಕೈಗೊಳ್ಳಲಾಗಿದೆ. ಕಾರ್ಯಕ್ರಮದಲ್ಲಿ ಅಭಿನವ ಚನ್ನಬಸವ ಸ್ವಾಮೀಜಿ, ಮಾಜಿ ಶಾಸಕ ಬಿ ಸ್ವಾಮಿರಾವ್, ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಕಲಗೋಡು ರತ್ನಾಕರ್ ಸೇರಿದಂತೆ ಅನೇಕ ಮುಖಂಡರು ಭಾಗವಹಿಸಿದ್ದರು. ಎಲ್ಲಿಯವರೆಗೆ ಹೋರಾಟ, ಎಲ್ಲಿಯವರೆಗೆ ಹೋರಾಟ, ಅಯ್ಯಯ್ಯೋ ಅಯ್ಯಯ್ಯೋ ಅಯ್ಯಯ್ಯೋ, ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು, ಹೊಸನಗರ ಕ್ಷೇತ್ರ ಬೇಕೇ ಬೇಕು. ಕ್ಷೇತ್ರ ಹೋರಾಟಕ್ಕೆ ಸರ್ ಈ ಕಡೆ ಕ್ಷೇತ್ರ ಮರುಸ್ಥಾಪನಾ ಹೋರಾಟ ಸಮಿತಿಗೆ ಬೇಕೇ ಬೇಕು, ಬೇಕೇ ಬೇಕು. ಹೊಸನಗರ ಕ್ಷೇತ್ರ, ಹೊಸನಗರ ಕ್ಷೇತ್ರ, ಅಯ್ಯಯ್ಯೋ ಹೊಸನಗರ ಕ್ಷೇತ್ರ ಬೇರೆ ಗಾಡಿ ಇದೆ. ಎಲ್ಲಿ ಕಾಣ್ತಾ ಇಲ್ಲ. ಹೋರಾಟ ಸಮಿತಿಗೆ ಎಲ್ಲಿಯವರೆಗೂ ಹೋರಾಟ. ನೋಡಿ ಇಲ್ಲಿ ಈ ಕಡೆ ನೋಡಿ, ಈ ಕಡೆ ನೋಡಿ, ಬಜ್ಜಿ ಈ ಕಡೆ ನೋಡಿ, ಎಲ್ಲ ನೋಡಿ 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 ಉಜ್ಜಿ ಬೇಕೇ ಬೇಕು, ಬೇಕೇ ಬೆಂಬಲ ಮೆರವಣಿಗೆಗೆ ಇಲ್ಲಿಂದ ಭಾಗಿಯಾಗಬೇಕು. ಕಾಲೇಜ್ ಪ್ರತಿಯೊಬ್ಬರು ಭಾಗಿಯಾಗಬೇಕಿದ್ದಾರೆ. ಆಟೋ ಚಾಲಕರು ಕನ್ನಡ ಸಂಘ ಉಳಿಸೋದಕ್ಕಾಗಿ ಮೊದಲು ಮುಂಚೂಣಿಯಲ್ಲಿ ಯಾರಂದರೆ ಆಟೋ ಚಾಲಕರೇ. ಹಂಗೆ ಇವತ್ತು ಕ್ಷೇತ್ರ ಉಳಿಬೇಕಂದ್ರೆ ನೀವು ಮೊದಲಿಗೆ ಇರಬೇಕು ಅನ್ನೋದೇ ನಮ್ಮದು ಆಹ್ವಾನ. 6ನೇ ತಾರೀಕಿಗೆ ಸಾಯಂಕಾಲ ಎಲ್ಲ ಆಟೋದ ಮುಖಾಂತರವಾಗಿ ಪಕ್ಷ ಜಾತಿ ಭೇದ ಎಲ್ಲ ಹೋರಾಟ ಇದೆ. ಬರ್ರಿ ಕನ್ನಡ ಭಾಳ ಚರ್ಚೆ ಮಾಡಿದ್ದಾರೆ. ಹಿನ್ನೆಲೆ ಏನು ಅಂತ ಫೋನ್ ಮಾಡಿ ಹೇಳಂಗ